ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಯೂನಿಟ್ 9 ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಅಂತ. ಸೊ ಈ ಚಾಪ್ಟ್ರಲ್ಲಿ ನಾವು ಫಸ್ಟ್ ಕಾನ್ಸೆಪ್ಟ್ ಆಗಿರುವ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಫಸ್ಟ್ ಕ್ಲಾಸಲ್ಲಿ ಓದಿದ್ದೀವಿ ಆ್ಯಂಡ್ ಸೆಕೆಂಡ್ ಕ್ಲಾಸಲ್ಲಿ ವುಮೆನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟ್ರಾಕ್ಷನ್ ಅಂತ ಓದಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಓದ್ತಾ ಇರೋದು ಎನ್ವೈರ್ಮೆಂಟಲ್ ಇಶ್ಯೂಸ್ ಅಂತ. ಲೋಕಲ್ ಇಶ್ಯೂಸ್, ಈ ರೀಜನಲ್ ಇಶ್ಯೂಸ್ ಆ್ಯಂಡ್ ಗ್ಲೋಬಲ್ ಇಶ್ಯೂಸ್ ಅಂತ ಬರುತ್ತೆ. ಆಲ್ ಟೈಪ್ ಆಫ್ ಇಶ್ಯೂಸ್ನ ಈ ಕ್ಲಾಸಲ್ಲಿ ನಾವು ಕಂಪ್ಲೀಟ್ ಆಗಿ ಓದ್ತೀವಿ. ಪೂರ್ತಿ ವಿಡಿಯೋನ ನೋಡ್ಕೊಳ್ಳಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ನೆಟ್ ಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಮಾಡಿ. ಸೊ ಅಟ್ ದ ಟುಡೇ ಕ್ಲಾಸ್ ಎನ್ವೈರ್ಮೆಂಟಲ್ ಇಶ್ಯೂಸ್ ಅಂತ ಬಂದರೆ ದ ಪ್ರೆಸೆನ್ಸ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ harms the environment and human health. It is learned as pollution and it is caused different environmental issues. It can be ಅಂದರೆ ಇಲ್ಲಿ ಪರಿಸರ ಹಾನಿಕಾರಕ ವಸ್ತುವಿನ ಉಪಸ್ಥಿತಿಯಲ್ಲಿ ಪರಿಸರ ಮತ್ತು ಮಾನವನ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ಲೋಕಲ್ ಇಶ್ಯೂಸ್, ರೀಜನಲ್ ಇಶ್ಯೂ ಆ್ಯಂಡ್ ಗ್ಲೋಬಲ್ ಇಶ್ಯೂಸ್ ಅಂತ ಬರುತ್ತೆ. ವಾಟ್ ಯು ಮೀನ್ ಬೈ ಲೋಕಲ್ ಇಶ್ಯೂಸ್ ಅಂದರೆ ದೀಸ್ ರಿಲೇಟ್ ಟು ಇಶ್ಯೂಸ್ ಸಚ್ ಆಸ್ water shortage in certain areas, soil erosion of some local forest, different pollution level in the same cities and landslides. They need to tackled at the local level. ಇಲ್ಲಿ ಕೆಲವು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದರೆ ನೀರಿನ ಸಂಗ್ರಹಣೆ, ಕೆಲವು ಸ್ಥಳೀಯ ಅರಣ್ಯಗಳ ಮಣ್ಣಿನ ಸವೆತ ಮತ್ತು ಒಂದೇ ನಗರದಲ್ಲಿ ವಿಭಿನ್ನ ಮಟ್ಟದ ಮಾಲಿನ್ಯ ಆಗುತ್ತೆ ಆ್ಯಂಡ್ ಭೂಕುಸಿತಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದೆ. ಇವುಗಳನ್ನೆಲ್ಲ ನಾವು ಸ್ಥಳೀಯ ಮಟ್ಟದಲ್ಲಿ ನಿಭಾಯಿಸಬೇಕಾಗತ್ತೆ. ಅದಕ್ಕೆ ಇದನ್ನು ಸ್ಥಳೀಯ ಸಮಸ್ಯೆಗಳಂತ ಹೇಳ್ತೀವಿ, ಲೋಕಲ್ ಇಶ್ಯೂಸ್. ನೆಕ್ಸ್ಟ್ ಬಂದು ರೀಜನಲ್ ಇಶ್ಯೂಸ್ ಅಂತ ಬರುತ್ತೆ. ಸಮ್ ರೀಜನಲ್ ಇಶ್ಯೂಸ್ ಹ್ಯಾವ್ ಬೀನ್ ಮೆನ್ಷನ್ಡ್ ಆ್ಯಸ್ ಫಾಲೋಸ್. ಯಾವ್ದ್ಯಾವ್ದಿದೆ ಪ್ರಾದೇಶಿಕ ಸಮಸ್ಯೆಗಳಂತ ಹೇಳ್ತೀವಿ, ಅದರಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ ಇದರಲ್ಲಿ ಬಂದು ಪ್ರಾದೇಶಿಕ ಸಮಸ್ಯೆಗಳಲ್ಲಿ ಡಿಸರ್ಟಿಫಿಕೇಶನ್ ಆ್ಯಂಡ್ ರಫ್ ಅಂತ ಬರುತ್ತೆ, ಮರುಭೂಮೀಕರಣ ಮತ್ತು ಬರಗಾಲ ಅಂತ. ಆ್ಯಂಡ್ ಫ್ಲಡ್ಸ್ ಆ್ಯಂಡ್ ಸಾಯಿಲ್ ಎರೋಷನ್ ಅಂತ ಬರುತ್ತೆ, ಪ್ರವಾಹ ಮತ್ತು ಮಣ್ಣಿನ ಸವೆತ ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ರೈಸ್ ಇನ್ ಸೀ ಲೆವೆಲ್, ಬೀಚ್ ಎರೋಷನ್, ಸಾಲ್ಟ್ ವಾಟರ್ ಇಂಟ್ರಕ್ಷನ್ ರಿಸಲ್ಟಿಂಗ್ ಇನ್ increased salinity, floods and floods damages threats to coastal wetlands and threats to ಅಗ್ರಿಕಲ್ಚರ್ ಅಂತ. ಇಲ್ಲಿ ಸಮುದ್ರ ಮಟ್ಟದಲ್ಲಿ ಏನಾಗುತ್ತೆ ಅಂದರೆ ಏರಿಕೆ ಅಥವಾ ಕಡಲ ತೀರದಲ್ಲಿ ಸವೆತ ಆಗೋದು, ಉಪ್ಪು ನೀರಿನ ಸೂಚನೆ ಇದ್ದರೆ ಲವಣಾಂಶ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಪ್ರವಾಹ ಹಾನಿ, ಕರಾವಳಿ ಜೋಗು ಪ್ರದೇಶದಲ್ಲಿ ಬೆದರಿಕೆ ಅಂತ ಆಗೋದು, ಅಂದರೆ ಕೃಷಿಗೆ ಬೆದರಿಕೆಗಳಿರೋದು, ಇದೆಲ್ಲವೂ ಪ್ರಾದೇಶಿಕ ಸಮಸ್ಯೆಗೆ ಸಂಬಂಧಪಟ್ಟಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಥರ್ಡ್ ಒನ್ ಗ್ಲೋಬಲ್ ಇಶ್ಯೂಸ್ ಅಂತ ಬರುತ್ತೆ. ಸೊ ಗ್ಲೋಬಲ್ ಇಶ್ಯೂಸಲ್ಲಿ ಬಂದರೆ ಜಾಗತಿಕ ಸಮಸ್ಯೆಗಳಂತ ಬರುತ್ತೆ. ಅದರಲ್ಲಿ ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ನಾಯ್ಸ್ ಪೊಲ್ಯೂಷನ್, ಇದೆಲ್ಲವೂ ಜಾಗತಿಕ ಮಟ್ಟದಲ್ಲಿ ಆಗುವುದರಿಂದ ಅದನ್ನು ನಾವು ಪರಿಸರದ ಜಾಗತಿಕ ಸಮಸ್ಯೆಗಳಲ್ಲಿ ನಾವು ಓದ್ತೀವಿ. ಇವೆಲ್ಲವನ್ನ ಒಂದೊಂದಾಗಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ ಬನ್ನಿ. ನೆಕ್ಸ್ಟ್ ಬಂದು ಇಲ್ಲಿ ಏರ್ ಪೊಲ್ಯೂಷನ್ ಅಂತ ಹೇಳಿದ್ರೆ ವಾಯು ಮಾಲಿನ್ಯ. ಏರ್ ಪೊಲ್ಯೂಷನ್ ಡೈರೆಕ್ಟ್ಸ್ ಟು ದ ಅಡಿಷನ್ ಟು ಪೊಲ್ಯೂಟೆಂಟ್ಸ್ ಇನ್ ಟು ದ ಏರ್ ದಟ್ ಈಸ್ ಹಾರ್ಮ್ಫುಲ್ ಟು ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಪ್ಲಾನೆಟ್ ಆಸ್ ಎ ಹೋಲ್. ಇಲ್ಲಿ ವಾಯು ಮಾಲಿನ್ಯ ಅನ್ನೋದು ಮಾನವರಿಗೆ ಮತ್ತು ಒಟ್ಟಾರೆಯಾಗಿ ಗ್ರಹಕ್ಕೆ ಹಾನಿಕಾರಕವಾದ ಮಾಲಿನ್ಯಕಾರಕವನ್ನು ಗಾಳಿಯಲ್ಲಿ ಸೇರಿಸುವುದಕ್ಕೆ ನೇರ ಕಾರಣವಾಗಿರುತ್ತೆ. ಅದಕ್ಕೆ ಇದನ್ನು ನಾವು ವಾಯು ಮಾಲಿನ್ಯ ಅಂತ ಹೇಳ್ತೀವಿ. ರೀಜನ್ಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಬರುತ್ತೆ. ವಾಯು ಮಾಲಿನ್ಯದ ಮೂಲಗಳು, ದ ಪೊಲ್ಯೂಟೆಂಟ್ಸ್ ಆರ್ ಅಕ್ಯುಮುಲೇಟೆಡ್ ಇನ್ ದ ಅಟ್ಮಾಸ್ಫಿಯರ್ ಬೈ ಫಾಲೋಯಿಂಗ್ ಸೋರ್ಸಸ್. ಎಲ್ಲಿಂದ ಬರುತ್ತೆ ಅಂತಂದರೆ ಆಟೋಮೊಬೈಲ್ಸ್ ಅಂದರೆ ಮೋಟಾರು ವಾಹನಗಳಿಂದ, ಆ್ಯಂಡ್ ಇಲೆಕ್ಟ್ರಿಕಲ್ ಪವರ್ ಪ್ಲಾಂಟ್ಸ್ ಅಂತ ಬರುತ್ತೆ. ಇಲ್ಲಿ ವಿದ್ಯುತ್ ಸ್ಥಾವರಗಳಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ. ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೊಸೆಸ್ ಅಂತ ಬರುತ್ತೆ, ಕೈಗಾರಿಕಾ ಪ್ರಕ್ರಿಯೆಗಳಿಂದ. ಆ್ಯಂಡ್ ಹೀಟಿಂಗ್ ಪ್ಲಾಂಟ್ಸ್ ಅಂತ ಬರುತ್ತೆ, ಅಂದರೆ ವಿದ್ಯುತ್ ಸ್ಥಾವರಗಳಿಂದ. ಈ ಎಲ್ಲ ಮೂಲಗಳಿಂದನೂ ಮಾಲಿನ್ಯಕಾರಕಗಳು ಸಂಗ್ರಹವಾಗುತ್ತೆ. ಇದೆಲ್ಲವೂ ಅಬೌಟ್ ಏರ್ ಪೊಲ್ಯೂಷನ್. ನೆಕ್ಸ್ಟ್ ಒನ್ ಬಂದು ವಾಟರ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನ್ ಈಸ್ ಎ ಕಂಟಾಮಿನೇಷನ್ ಆಫ್ ಪೊಲ್ಯೂಟೆಂಟ್ಸ್ ಇನ್ ವಾಟರ್ ಬಾಡೀಸ್ ಲೈಕ್ ಲೇಕ್ಸ್, ರಿವರ್ಸ್, ಓಷನ್ ಆ್ಯಂಡ್ ಅಕ್ವಿಫೈರ್ಸ್ ಆ್ಯಂಡ್ ಗ್ರೌಂಡ್ ವಾಟರ್ ಬೈ ವೆರಿ ಆಫನ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ವಿಚ್ ಡೈರೆಕ್ಟ್ ಟು ಹಾರ್ಮ್ಫುಲ್. ಇಲ್ಲಿ ಜಲ ಮಾಲಿನ್ಯ ಅನ್ನೋದು ಮಾಲಿನ್ಯಕಾರಕಗಳ ಮಾಲಿನ್ಯವಾಗಿರುತ್ತೆ. ಇದು ಸರೋವರಗಳು, ನದಿಗಳು, ಸಾಗರಗಳು, ಜಲಚರ ಆಗಿರ್ಬೋದು, ಎಲ್ಲವನ್ನ ಅಂತರ್ಜಲದಂತಹ ಜಲಮಾರ್ಗಗಳಲ್ಲಿ, ಅಂತರ್ಜಲದಂತಹ ಮೂಲಗಳಲ್ಲಿ ಇದು ಮಾನವನ ಚಟುವಟಿಕೆಗಳಿಂದ ಹಾನಿಕಾರಕ ಪರಿಣಾಮಗಳು. ಈ ಜಲಮಾಲಿನ್ಯದ 3 ಮೂಲಗಳಂತ ಬರುತ್ತೆ. ಜಲಮಾಲಿನ್ಯದ ಮೂಲ ಅಂತಂದ್ರೆ ಒರಿಜಿನ್ ಆಫ್ ವಾಟರ್ ಪೊಲ್ಯೂಷನ್, ನ್ಯಾಚುರಲ್ ಸೋರ್ಸಸ್ ಮತ್ತೆ ಆಂಥ್ರೋಪೋಜೆನಿಕ್ ಸೋರ್ಸಸ್ ಅಂತ ಬರುತ್ತೆ. ಸೊ ನ್ಯಾಚುರಲ್ ಸೋರ್ಸ್ ಅಂತ ಬಂದ್ರೆ ಡಿಕಂಪೋಸಿಷನ್, ದ ಕಂಪೋಸಿಷನ್ ಆಫ್ ದ ಪ್ಲಾಂಟ್ ಅಂಡ್ ಅನಿಮಲ್ಸ್, ವಾಲ್ಕಾನಿಕ್ ಇರೋಷನ್ಸ್, ಕೋಸ್ಟಲ್ ಕ್ಲಿಪ್ ಎರೋಷನ್, ಲ್ಯಾಂಡ್ ಸ್ಲೈಡ್ಸ್ ಅಂಡ್ ಸಾಯಿಲ್ ಎರೋಷನ್ ಅಂತ ಬರುತ್ತೆ. ಸ್ವಾಭಾವಿಕ ಮೂಲಗಳಲ್ಲಿ ಬರುವ ಈ ಎಲ್ಲ ಸೋರ್ಸಸ್ ಇಂದ ವಾಟರ್ ಪೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಬಂದು ಆಂಥ್ರೋಪೋಜೆನಿಕ್ ಸೋರ್ಸ್ ಅಂತ ಬಂದ್ರೆ ದೀಸ್ ಕಂಟೈನ್ಸ್ ಇಂಡಸ್ಟ್ರಿ, ಅರ್ಬನ್, ಅಗ್ರಿಕಲ್ಚರ್ ಅಂಡ್ ಕಲ್ಚರಲ್ ಸೋರ್ಸಸ್ ಅಂತ. ಇಲ್ಲಿ ಮಾನವಜನ್ಯ ಮೂಲಗಳು, ಮಾನವನಿಂದಲೇ ಮಾಡುವಂತಹ ಕಾರ್ಯಗಳು. ನೆಕ್ಸ್ಟ್ ಬಂದು ಎಫೆಕ್ಟ್ ಆಫ್ ವಾಟರ್ ಪೊಲ್ಯೂಷನ್ ಅಂತ ಬರುತ್ತೆ. ಸೊ ವಾಟರ್ ಪೊಲ್ಯೂಷನ್ ಅಂದರೆ ಜಲಮಾಲಿನ್ಯದ ಪರಿಣಾಮಗಳು ಯಾವ್ಯಾವು ಅಂತ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಡೈಯಿಂಗ್ ಆಕ್ವೆಟಿಕ್ ಅಂದರೆ ವಾಟರ್ ಅನಿಮಲ್ಸ್, ನೀರಲ್ಲಿ ಬದುಕುವಂತಹ ಎಲ್ಲ ಜೀವಿಗಳು ಸತ್ತೋಗುತ್ತವೆ. ಆ್ಯಂಡ್ ನೆಕ್ಸ್ಟ್ ಬಂದು ಇರಿಗೇಷನ್ ಬೈ ಪೊಲ್ಯೂಟೆಡ್ ವಾಟರ್ ಇಂಪ್ಯಾಕ್ಟ್ ಪ್ಲಾಂಟ್ಸ್ ರಿಸಲ್ಟಿಂಗ್ ಇನ್ ಯೆಲ್ಲೋವಿಶ್ coloration and defoliation, tempest of food chains and diseases like hepatitis, cholera and typhoid, jaundice, diarrhea and skin diseases and ecosystem destruction ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಸಾಯಿಲ್ ಪೊಲ್ಯೂಷನ್.
ಸಾಯಿಲ್ ಪೊಲ್ಯೂಷನ್ ಅಂತ ಬಂದರೆ ಲ್ಯಾಂಡ್ ಸಾಯಿಲ್ ಪೊಲ್ಯೂಷನ್ ಇಸ್ ದ devastation of the earth land surface directly or indirectly as a consequence of man's activities. ಮಣ್ಣಿನ ಮಾಲಿನ್ಯ ಅಂತಂದ್ರೆ ಮಾನವನ ಚಟುವಟಿಕೆಗಳ ಪರಿಣಾಮವಾಗಿ ಭೂ ಮೇಲ್ಮೈಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉಂಟಾಗುವ ವ್ಯತ್ಯಾಸವೇ ಭೂ ಮಾಲಿನ್ಯ ಅಥವಾ ಮಣ್ಣಿನ ಮಾಲಿನ್ಯ ಅಂತ ಕರಿತೀವಿ. ಸೊ ಇಲ್ಲಿ ಎಫೆಕ್ಟ್ ಆಫ್ ಲ್ಯಾಂಡ್ ಪೊಲ್ಯೂಷನ್ ಅಂತ ಬಂದ್ರೆ ವಾಯು ಮಾಲಿನ್ಯದ ಪರಿಣಾಮಗಳು. ಹಜಾರ್ಡಸ್ ಕೆಮಿಕಲ್ಸ್ ಕ್ಯಾನ್ ಕಿಲ್ ದ ಲಿವಿಂಗ್ ಆರ್ಗನಿಸಮ್ ಇನ್ ದ ಸಾಯಿಲ್. ಮಣ್ಣಿನಲ್ಲಿರುವಂತಹ ಒಂದು ಲಿವಿಂಗ್ ಆರ್ಗನಿಸಮ್ಸ್ನ ಈ ಕೆಮಿಕಲ್ಸು ಕಿಲ್ ಮಾಡ್ಬೋದು. ಆ್ಯಂಡ್ ದ ಆ್ಯಕ್ಷನ್ ಆಫ್ ಲ್ಯಾಂಡ್ ಫಿಲ್ಸ್ ಮೈನಿಂಗ್ ಇಂಡಸ್ಟ್ರೀಸ್ ಆರ್ ಡೆಸ್ಟ್ರಕ್ಟಿವ್ ಟು ವೆಜಿಟೇಷನ್. ಆ್ಯಂಡ್ ನೆಕ್ಸ್ಟ್ ಬಂದು ಇಟ್ ಮೇ ಡ್ರೈವ್ ಸೆನಿಕ್ ಪಾಯ್ಸನ್. ಇಟ್ ಕ್ಯಾನ್ ಆಲ್ಸೋ ಇಂಡ್ಯೂಸ್ ಲಿವರ್, ಸ್ಕಿನ್ ಹರ್ಟ್ ಆ್ಯಂಡ್ ಕ್ಯಾನ್ಸರ್ ಆ್ಯಂಡ್ ನ್ಯೂರೋಲಾಜಿಕಲ್ ಡ್ಯಾಮೇಜ್. ಸೊ ಇದೆಲ್ಲ ಮಣ್ಣಿನ ಒಂದು ಮಾಲಿನ್ಯದಿಂದಾಗಿ, ಸಾಯಿಲ್ ಪೊಲ್ಯೂಷನಿಂದಾಗಿ ನಮ್ಮ ದೇಹದಲ್ಲಿರುವಂತಹ ಲಿವರ್ ಆಗಿರ್ಬೋದು, ಸ್ಕಿನ್ಗೆ ರಿಲೇಟೆಡ್ ಆಗಿರೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಇದೆಲ್ಲವೂ ಡ್ಯಾಮೇಜ್ ಆಗುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಮಾನವನ ಮೇಲೆ ಪರಿಸರ ಮಾಲಿನ್ಯ ಒಂದು ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ನಾವು ಸಾಯಿಲ್ ಪೊಲ್ಯೂಷನಲ್ಲಿ ನೋಡ್ಕೊಂಡ್ವಿ. ನೆಕ್ಸ್ಟ್ ಬಂದು ನಾಯ್ಸ್ ಪೊಲ್ಯೂಷನ್ ಅಂತ ಬರುತ್ತೆ. ಸೊ ನಾಯ್ಸ್ ಪೊಲ್ಯೂಷನ್ ಮೀನ್ಸ್ ನಾಯ್ಸ್ ಇಸ್ ಅನ್ ಅನ್ವಾಂಟೆಡ್ ಸೌಂಡ್ ಆರ್ ಅನ್ಪ್ಲೆಸೆಂಟ್ ಸೌಂಡ್ ವಿಚ್ ಕ್ರಿಯೇಟ್ಸ್ ಡಿಸ್ಕಂಫರ್ಟ್ ಇನ್ ದ ಏರ್ಸ್. ನಾಯ್ಸ್ ಈಸ್ ಥಾಟ್ ಟು ಬಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಶಬ್ದ ಮಾಲಿನ್ಯ ಅಂತ ಬಂದರೆ ಇದು ಶಬ್ದದ ಮಲಿನವಾಗುವುದನ್ನು ನಾವು ಶಬ್ದ ಮಾಲಿನ್ಯ ಅಂತೀವಿ. ಶಬ್ದವು ಕಿವಿಯಲ್ಲಿ ಅಸ್ಪಷ್ಟತೆಯನ್ನು ಉಂಟು ಮಾಡುವ ಅನಗತ್ಯ ಅಥವಾ ಅಹಿತಕರ ಶಬ್ದವಾಗಿರುತ್ತೆ. ಈ ಶಬ್ದದಿಂದ ಕೂಡ ಪರಿಸರ ಮಾಲಿನ್ಯವಾಗುತ್ತೆ ಅಂತ ಹೇಳ್ತಾರೆ. ಸೊ ಎಫೆಕ್ಟ್ ಆಫ್ ನಾಯ್ಸ್ ಪೊಲ್ಯೂಷನ್ ಅಂತಂದರೆ ಶಬ್ದ ಮಾಲಿನ್ಯದಿಂದ ಉಂಟಾಗುವ ಪರಿಣಾಮಕಾರಿ ಹಾನಿಗಳು ಯಾವ್ಯಾವುದು ಅಂತ ನೋಡ್ತೀವಿ. ನಾಯ್ಸ್ ಪೊಲ್ಯೂಷನ್ ಮೇ ಲೀಡ್ಸ್ ಟು ಮೆನಿ ಇಶ್ಯೂಸ್ ಸಚ್ ಆಸ್ ಹಿಯರಿಂಗ್ ಲಾಸ್. ಕಿವಿಗಳ ಒಂದು ಕೇಳಿಸೋದೇ ನಿಲ್ಲಿಸ್ಬೋದು ಶಬ್ದ ಮಾಲಿನ್ಯದಿಂದಾಗಿ. ಆ್ಯಂಡ್ ಸ್ಲೀಪ್ ಡಿಸ್ಟ್ರಪ್ಷನ್, ನಿದ್ದೆಯನ್ನು ಗೆಡಿಸುವಂಥದ್ದು ಇದು. ಆ್ಯಂಡ್ ಸ್ಟ್ರೆಸ್ ರಿಲೇಟೆಡ್ ಅಂದರೆ ಜಾಸ್ತಿ ಶಬ್ದದಿಂದ, ಇವಾಗ ಏನಾದರೂ ಫಂಕ್ಷನ್ಸ್, ಪಕ್ಕದ ಮನೆಯಲ್ಲಿ ಫಂಕ್ಷನ್ಸ್ ಇದ್ದರೆ ಜಾಸ್ತಿ ಸೌಂಡ್ ಬಿಟ್ಟರೆ ಅವಾಗ ನಿದ್ದೆ ಹಾಳಾಗುತ್ತೆ, ಸ್ಟ್ರೆಸ್ ಆಗುತ್ತೆ ಮೈಂಡಲ್ಲಿ, ಆ್ಯಂಡ್ ಇಲ್ನೆಸ್ ಬರುತ್ತೆ, ಸ್ಪೀಚ್ ಇಂಟರ್ಫರೆನ್ಸ್ ಆ್ಯಂಡ್ ಲಾಸ್ಟ್ ಪ್ರೊಡಕ್ಟಿವಿಟಿ. ದಿಸ್ ಈಸ್ ವಾಟ್ ಆಲ್ ಅಬೌಟ್ ಎಫೆಕ್ಟ್ ಆಫ್ ನಾಯ್ಸ್ ಪೊಲ್ಯೂಷನ್. ನೆಕ್ಸ್ಟ್ ಬಂದು ನಾವು ವೇಸ್ಟ್ ಬಗ್ಗೆ ಓದ್ತೀವಿ. ವಾಟ್ ಈಸ್ ದ ವೇಸ್ಟ್ ಮೀನ್ಸ್ ಎನಿ ಅನ್ವಾಂಟೆಡ್, ಅನ್ಯೂಸುವಲ್ ಆರ್ ಡಿಸ್ಕವರ್ಡ್ ಮಟೀರಿಯಲ್ ಇನ್ಕ್ಲೂಡಿಂಗ್ ಸಾಲಿಡ್, ಲಿಕ್ವಿಡ್ or gaseous forms that is no longer useful after its primary use is worthless. ಸೊ ಇಲ್ಲಿ ತ್ಯಾಜ್ಯ ಅಂತಂದರೆ ಒಂದು ಘನ ಅಥವಾ ಆಗಿರ್ಬೋದು, ದ್ರವ ಅಥವಾ ಅನಿಲ ರೂಪದಲ್ಲಿರುವಂತಹ ಅನಗತ್ಯ ಸಾಮಾನ್ಯ ವಸ್ತು ಅಥವಾ ತಿರಸ್ಕರಿಸಿರುವಂಥ ವಸ್ತು, ಅದು ಪ್ರಾಥಮಿಕ ಬಳಕೆಯ ನಂತರ ಅವುಗಳನ್ನು ಮುಂದೆ ಉಪಯುಕ್ತವಾಗುವುದಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂತಹ ನಿಷ್ಪ್ರಯೋಜಕವಾಗಿರುವಂತಹ ವಸ್ತುಗಳನ್ನು ನಾವು ತ್ಯಾಜ್ಯ ಅಂತ ಕರಿತೀವಿ. ಸೊ ಆ ತ್ಯಾಜ್ಯದಲ್ಲಿ ಬರುವಂತಹ ಟೈಪ್ಸ್ ಅಂತಂದರೆ ಸಾಲಿಡ್ ವೇಸ್ಟ್ ಅಂತ ಬರುತ್ತೆ, ಲಿಕ್ವಿಡ್ ವೇಸ್ಟ್ ಆ್ಯಂಡ್ ಹಜಾರ್ಡಸ್ ವೇಸ್ಟ್ ಆ್ಯಂಡ್ ಇ ವೇಸ್ಟ್, ಬಯೋಮೆಡಿಕಲ್ ವೇಸ್ಟ್ ಅಂತ ಬರುತ್ತೆ. ದೀಸ್ ಆಲ್ ಆರ್ ದ ವೇಸ್ಟ್ ಟೈಪ್ಸ್ ಆಫ್ ವೇಸ್ಟ್. ಇಲ್ಲಿ ಸಾಲಿಡ್ ವೇಸ್ಟ್ ಅಂತ ಬಂದರೆ ನಮಗೆಲ್ಲರಿಗೂ ಗೊತ್ತಿರುತ್ತೆ. ಇವಾಗ BBMP ಅವರು ಕಸ ಚೆಲ್ಲುವವರಿಗೆ ಸಾಲಿಡ್ ವೇಸ್ಟ್ ಸಪ್ರೇಟ್ ಮಾಡಬೇಕು ಆ್ಯಂಡ್ ಲಿಕ್ವಿಡ್ ಸಪ್ರೇಟ್ ಮಾಡಬೇಕು ಅಂತ, ಅಂದರೆ ಡ್ರೈ ವೇಸ್ಟು, ವೆಟ್ ವೇಸ್ಟು ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ಕ್ಲೂಡ್ ಮುನ್ಸಿಪಲ್ ವೇಸ್ಟ್ ಲೈಕ್ ಪ್ಲಾಸ್ಟಿಕ್ಸ್ ಆ್ಯಂಡ್ ಪೇಪರ್ಸ್ ಆ್ಯಂಡ್ ಅಗ್ರಿಕಲ್ಚರ್ ವೇಸ್ಟ್. ದೀಸ್ ಆಲ್ ಆರ್ ದ ಸಾಲಿಡ್ ವೇಸ್ಟ್. ಲಿಕ್ವಿಡ್ ವೇಸ್ಟ್ ಅಂತ ಬಂದರೆ ಸಚ್ ಆಸ್ ವಿವೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್. ಲಿಕ್ವಿಡ್ ವೇಸ್ಟ್ ಅಂತ ಬಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಅಂತ ಬರುವಂತಹ ಇನ್ಫ್ಲೂಯೆನ್ಸ್ ಬರುತ್ತೆ. ಆ್ಯಂಡ್ ಹಜಾರ್ಡಿಯಸ್ ವೇಸ್ಟ್ ಅಂತಂದರೆ ಟಾಕ್ಸಿಕ್ ಕೆಮಿಕಲ್ಸ್, ಆಕ್ಟಿವ್ ಮಟೀರಿಯಲ್ಸ್ ಆ್ಯಂಡ್ ಹೆವಿ ಮೆಟಲ್ಸ್ ಫ್ರಮ್ ಬ್ಯಾಟ್ರೀಸ್ ಅಂತ ಬರುವಂತಹ ಎಲ್ಲವುಗಳನ್ನು ನಾವು ಹಜಾರ್ಡ್ಸ್ ವೇಸ್ಟ್ ಅಂತ ಕರಿತೀವಿ. ಕೆಮಿಕಲ್ ಆಗಿರುತ್ತೆ ಆ್ಯಂಡ್ ರೇಡಿಯಾಕ್ಟಿವ್ ಮೆಟೀರಿಯಲ್ಸ್ ಇರುತ್ತೆ. ಸೊ ಈ ವೇಸ್ಟ್ ಅಂತ ಬರುತ್ತೆ ಜನರೇಟೆಡ್ ಫ್ರಮ್ ಡಿಸ್ಕಾರ್ಡೆಡ್ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್. ಎನಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟಿಂದ ಡಿಸ್ಕಾರ್ಡ್ ಆಗಿರುವಂತಹ, ಬೇಡದೇ ಇರುವಂತಹ ಒಂದು ವೇಸ್ಟನ್ನು ನಾವು ಈ ವೇಸ್ಟ್ ಅಂತ ಕರಿತೀವಿ. ಮೆಡಿಕಲ್ ವೇಸ್ಟ್ ಅಂತಂದರೆ ವೇಸ್ಟ್ ಫ್ರಮ್ ಹಾಸ್ಪಿಟಲ್ ಆ್ಯಂಡ್ ಲ್ಯಾಬ್ರೋಟ್ರೀಸ್. ಇವಾಗ ಹಾಸ್ಪಿಟಲ್ಲಿ ಕಾಟನ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಕೆಮಿಕಲ್ನ ಒರೆಸಿ ಇಟ್ಟಿರೋಂಥ ಬಟ್ಟೆ ಆಗಿರ್ಬೋದು ಆ್ಯಂಡ್ ಟಿಶ್ಯೂಸ್ ಆಗಿರ್ಬೋದು, ಏನೇ ಆಗಿರಲಿ ಅದು ಹಾಸ್ಪಿಟಲ್ಸ್ ಆ್ಯಂಡ್ ಲ್ಯಾಬ್ರೋಟರೀಸಿಂದ ಬಂದಿರುವಂಥ ವೇಸ್ಟನ್ನು ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದೀಸ್ ಆಲ್ ಆರ್ ದ ಟೈಪ್ಸ್ ಆಫ್ ವೇಸ್ಟ್. ನೆಕ್ಸ್ಟ್ ವಿ ವಿಲ್ ಗೋ ಟು ಕ್ಲೈಮೇಟ್ ಚೇಂಜ್ ಆ್ಯಂಡ್ ಇಟ್ಸ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡೈಮೆನ್ಷನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಹವಾಮಾನ ಬದಲಾವಣೆ ಮತ್ತು ಅದರ ಸಾಮಾಜಿಕ, ಆರ್ಥಿಕ ಮತ್ತು ಸಾಮಾಜಿಕ ಆಯಾಮಗಳು ಅಂತ ನೋಡ್ತೀವಿ. ಇಲ್ಲಿ ರಾಜಕೀಯ ಆಯಾಮಗಳಂತ ನೋಡ್ತೀವಿ. ಇಲ್ಲಿ ಕ್ಲೈಮೇಟ್ ಚೇಂಜ್ ಕ್ಯಾನ್ ಬಿ described as substantial changes in global temperature, wind patterns, sea level, precipitation and other measures of climate that happens over several decades ಅಂತ ಬರುತ್ತೆ. ಸೊ ಹವಾಮಾನ ಬದಲಾವಣೆಯನ್ನು ಜಾಗತಿಕ ತಾಪಮಾನ, ಗಾಳಿ ಮಾದರಿಗಳು, ಸಮುದ್ರ ಮಟ್ಟಗಳು, ಮಳೆ ಮತ್ತು ಹಲವಾರು ದಶಕಗಳಲ್ಲಿ ಸಂಭವಿಸುವಂತಹ ಹವಾಮಾನದ ಇತರೆ ಅಳತೆಗಳಲ್ಲಿನ ಗಣನೀಯ ಬದಲಾವಣೆಗಳು ಎಂದು ವಿತರಿಸಬಹುದಾಗಿರುತ್ತೆ. ಇಲ್ಲಿ ಯಾವ್ಯಾವ ಒಂದು ಡೈಮೆನ್ಷನ್ಸ್ ಇರುತ್ತೆ. ಕ್ಲೈಮೇಟ್ ಚೇಂಜ್ ಈಸ್ ದ ಪ್ರಾಮಿನೆಂಟ್ ಇನ್ ದ ಫಾರ್ಮ್ ಆಫ್, ಯಾವ್ಯಾವ ರೂಪದಲ್ಲಿ ಪ್ರಾಮಿನೆಂಟ್ ಆಗಿದೆ ಇದು ಅಂದರೆ ಗ್ಲೋಬಲ್ ಟೆಂಪ್ರೇಚರ್ ರೈಸ್.
ಚೇಂಜಸ್ ಅಂದರೆ ಇಲ್ಲಿ ಹವಾಮಾನ ಬದಲಾವಣೆಯ ಪ್ರಮುಖ ರೂಪವಾಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಫಸ್ಟ್ ಒಂದು ಬಂದು ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಆ್ಯಂಡ್ ಬಂದು ವಾರ್ಮಿಂಗ್ ಓಷನ್ಸ್ ಆಗಿರ್ಬೋದು ಆ್ಯಂಡ್ ಸ್ಕ್ರಿಂಕಿಂಗ್ ಐಸ್ ಶೀಟ್ಸ್ ಆಗಿರ್ಬೋದು ಆ್ಯಂಡ್ ಗ್ಯಾಲಿಸಿಕ್ retreat and decreased snow cover and sea level rise and declining Arctic sea ice and ocean acidification. These all are very important. Next we will go to causes of climate change. ಹವಾಮಾನ ಬದಲಾವಣೆಗೆ ಕಾರಣಗಳೇನೇನು ಅಂತ ನೋಡ್ತೀವಿ. ಇಂಪ್ರೂವ್ಡ್ ಗ್ರೀನ್ ಹೌಸ್ ಎಫೆಕ್ಟ್. ದ ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ವಾರ್ಮಿಂಗ್ ದಟ್ ರಿಸಲ್ಟ್ ವೆನ್ ದ ಅಟ್ಮಾಸ್ಫಿಯರಿಕ್ ಎಂಟ್ರಾಫ್ ಹೀಟ್ ರೇಡಿಯೇಟಿಂಗ್ ಫ್ರಮ್ ಅರ್ತ್ ಟುವರ್ಡ್ ಸ್ಪೇಸ್. ಗ್ಯಾಸಸ್ ದಟ್ ಡಿನೋಟ್ ದ ಗ್ರೀನ್ ಹೌಸ್ ಎಫೆಕ್ಟ್ ಇನ್ಕ್ಲೂಡ್ಸ್ ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೆಪರ್ಸ್ ಆ್ಯಂಡ್ ಮೀಥೇನ್ಸ್ ಆ್ಯಂಡ್ ಕ್ಲೋರೋಫ್ಲೋರೋಕಾರ್ಬನ್ಸ್. ದೀಸ್ ಆಲ್ ಗ್ಯಾಸಸ್ ಆರ್ ಕಾಲ್ಡ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ಸ್. ಇಟ್ ಹ್ಯಾಸ್ ರೈಸ್ಡ್ ದ ಕಾನ್ಸಂಟ್ರೇಷನ್ ಆಫ್ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್. ಫಾಸಿಲ್ ಫ್ಯೂಲ್ಸ್ನ ಬರ್ನ್ ಮಾಡೋದ್ರಿಂದ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ. ಆ್ಯಂಡ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಅಂದಾಗಿ ದೀಸ್ ಆಕ್ಷನ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಫ್ರಮ್ 280 ಪಾರ್ಟ್ಸ್ ಪರ್ ಮಿಲಿಯನ್ಸ್ ಟು 400 ಪಾರ್ಟ್ಸ್ ಪರ್ ಮಿಲಿಯನ್ ಇನ್ ದ ಲಾಸ್ಟ್ 150 ಇಯರ್ಸ್ ಇಂದ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಇಂದಾಗಿ ನಮ್ಮ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 280 ಪಾರ್ಟ್ಸಿಂದ ಹಿಡಿದು ಇಲ್ಲಿಗೆ 400 ಪಾರ್ಟ್ಸ್ವರೆಗೂ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಫ್ಯೂಚರ್ ಎಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಹವಾಮಾನ ಬದಲಾವಣೆಯ ಭವಿಷ್ಯದ ಪರಿಣಾಮಗಳೇನು, ಮುಂದೆ ಫ್ಯೂಚರಲ್ಲಿ ಏನೇನಾಗ್ಬೋದು ಅಂತ. ಸಿ ಲೆವೆಲ್ ವಿಲ್ ಇನ್ಕ್ರೀಸ್ 1 to 4 feet ಬೈ 2100 ಅಂತ. ಈಗ 2025ರಲ್ಲಿ ಇಷ್ಟು 1 to 4 feet, ಇವಾಗ 1 ಇದೆ ಅಂದರೆ 4 feetವರೆಗೂ ಇನ್ಕ್ರೀಸ್ ಆಗ್ಬೋದು ಸಿ ಲೆವೆಲ್ಲು 2100ವರೆಗೆ. ಆ್ಯಂಡ್ ದ ಅರ್ಕಾಟಿಕ್ ಓಷನ್ ಈಸ್ ಪಾಸಿಬಲ್ ಟು ಬಿಕಮ್ ಐಸ್ ಫ್ರೀ. ಅರ್ಕಾಟಿಕ್ ಓಷನಲ್ಲಿ ಈ ಕ್ಲೈಮೇಟ್ ಚೇಂಜಿಂದಾಗಿ ಅದು ಐಸ್ ಫ್ರೀ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಹರಿಕೇನ್ಸ್ ವಿಲ್ ಬಿಕಮ್ ಮೋರ್ ಸೆವರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ಹೀಟ್ ವೇವ್ಸ್ ಆ್ಯಂಡ್ ಚೇಂಜಸ್ ಇನ್ ರೈನ್ಫಾಲ್ ಪ್ಯಾಟರ್ನ್ಸ್. ರೈನ್ಫಾಲ್ ಇವಾಗ ಯಾವ ಟೈಮಲ್ಲಿ ಯಾವ ಮಳೆ ಬರಬೇಕು ಅನ್ನೋ ಒಂದು ಪ್ಯಾಟರ್ನ್ ಇದೆ. ಬಟ್ ಈ ಕ್ಲೈಮೇಟ್ ಚೇಂಜಿಂದಾಗಿ ಮುಂದೆ ಫ್ಯೂಚರಲ್ಲಿ ಏನಾಗುತ್ತೆ, ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ ಆಗ್ಬೋದು. ಆ್ಯಂಡ್ ಫಾಸ್ಟ್ ಫ್ರೀ ಸೀಸನ್ ಆ್ಯಂಡ್ ಫಾರ್ಮಿಂಗ್ ಸೀಸನ್ ವಿಲ್ ಗ್ರೋ ಆ್ಯಂಡ್ ಟೆಂಪ್ರೇಚರ್ ವಿಲ್ ಕಂಟಿನ್ಯೂ ಟು ಇನ್ಕ್ರೀಸ್. ಈ ಕ್ಲೈಮೇಟ್ ಚೇಂಜ್ ಅಂದಾಗಿ ಕಂಟಿನ್ಯೂಸ್ ಆಗಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಆಲ್ ಆರ್ ದ ಫ್ಯೂಚರ್ ಎಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ನೆಕ್ಸ್ಟ್ ಒಂದು ಬಂದು ಸೋಷಿಯೋ ಎಕನಾಮಿಕ್ ಡೈಮೆನ್ಷನ್ಸ್ ಅಂತ ಬರುತ್ತೆ. ಇನ್ಕ್ರೀಸ್ ಇನ್ಇಕ್ವಾಲಿಟಿ, ಮೈಗ್ರೇಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಲೈವ್ಲಿಹುಡ್ ಆ್ಯಂಡ್ ಡಿಸ್ರಪ್ಷನ್ ಆ್ಯಂಡ್ ರಿಸೋರ್ಸ್ ಸ್ಕ್ಯಾರಿಸಿಟಿ, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ನೆಕ್ಸ್ಟ್ ಒಂದು ಬಂದು ಪೊಲಿಟಿಕಲ್ ಡೈಮೆನ್ಷನ್ಸ್. ಇಲ್ಲಿ ಪೊಲಿಟಿಕಲ್ ಡೈಮೆನ್ಷನ್ನಲ್ಲಿ ರಿಸೋರ್ಸ್ ಕಾಂಪಿಟೇಷನ್ ಆ್ಯಂಡ್ ಕಾನ್ಫ್ಲಿಕ್ಟ್ ಬರುತ್ತೆ. ಆ್ಯಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿ ಬರುತ್ತೆ. ಆ್ಯಂಡ್ ಪಾಲಿಸಿ ಆ್ಯಂಡ್ ಗವರ್ನರ್ಸ್, ಜಸ್ಟ್ ಟ್ರಾನ್ಸಿಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ದಿಸ್ ಆಲ್ ಆರ್ ದ ಪೊಲಿಟಿಕಲ್ ಡೈಮೆನ್ಷನ್ಸ್. ಇಲ್ಲಿ ಆಪ್ಷನಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಮಾಡಿ ಇದರಲ್ಲಿ ಯಾವುದು ಪೊಲಿಟಿಕಲ್ ಡೈಮೆನ್ಷನ್ ಅಲ್ಲ ಅಂತ ಕೇಳ್ಬೋದು. ಸೊ ಈ ಥರ ಕ್ವಶನ್ಸ್ಗೆ ಎಲ್ಲದಕ್ಕೂ ರೆಡಿಯಾಗಿರಿ. ಇಷ್ಟೊತ್ತು ನಾವು ಓದಿರೋದು ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟಲ್ಲಿ ಎನ್ವೈರ್ಮೆಂಟ್ ಇಶ್ಯೂಸ್ ಅಂತ. ಇದರಲ್ಲಿ ಎಲ್ಲ ಲೋಕಲ್, ರೀಜನಲ್ ಆ್ಯಂಡ್ ಗ್ಲೋಬಲ್ ಪೊಲ್ಯೂಷನ್ಸ್ನ ಹಿಡ್ಕೊಂಡು ವೇಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಇಟ್ಸ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡೈಮೆನ್ಷನ್ಸ್ನ ಈ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ. ಸೊ ಎಲ್ಲರೂ ಎಲ್ಲ ಕಂಪ್ಲೀಟ್ ಕ್ಲಾಸನ್ನು ಕೇಳ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಕೀಪ್ ರೀಡಿಂಗ್. ಥ್ಯಾಂಕ್ ಯು ಆಲ್.